ಹಲೋ ಹಾಯ್, ಪಟಾಕಿ ಹೊಡಿರಿ ಕರ್ನಾಟಕ, ಖುಷಿಯಿಂದ ಕುಣಿದಾಡಿ. ನನ್ನ ಕನಸಿನ ಲೆಕ್ಕದಲ್ಲಿ ಅದೇ ರೀತಿಯಲ್ಲಿ ಎಲ್ಲ ಕರ್ನಾಟಕದ 5 ಕೋಟಿ ಜನರು ಆಸೆ ಪಟ್ಟ ಹಾಗೆಯೇ ಕುರುಗಾಯಿ ಹನುಮಂತ ಅವರು ವಿನ್ ಆಗೋದ್ರು, ಕಪ್ಪನ್ನು ಎತ್ತಿದ್ರು. ಸುದೀಪ್ ಅವರ ಕೈಯಲ್ಲಿ, ಅವರ ಕೈ ಮೇಲೆ ಬಂತು. ಅಲ್ಲಿಗೆ ಕರ್ನಾಟಕ ಕಂಡ ಕನಸು ಇವತ್ತು ಈಡೇರ್ತು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕಾಗಲೇ ಈ ರಾತ್ರಿಯಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಅಂದರೆ ಇಂಥ ವಿಶೇಷಗಳು ಒಂದಾಗೆ ಪಟಕನೆ ಬಂದುಬಿಡ್ತವೆ. ನನ್ನ ಹತ್ರ ಟೈಮು ಕೂಡ ಇಲ್ಲ. ಯಾಕಂತೇಳಿದ್ರೆ ಬಹಳಷ್ಟು ಜನ ಅಪ್ಲೋಡ್ ಮಾಡಬೇಕು, ಆದಷ್ಟು ಬೇಗ ವಿಡಿಯೋನ ಅನ್ನುವಂಥದ್ದಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ತಪ್ಪಿದ್ದರೆ ಕ್ಷಮಿಸಿ, ಏನು ಮಾತಿ ಬರುತ್ತೋ ಅದನ್ನು ನಾನು ಹೇಳಿಬಿಡ್ತೀನಿ. ಯಾಕಂದರೆ ನೋಡಿ, ಇಲ್ಲಿ ಸ್ವಲ್ಪ ಖುಷಿಗೆ ಕೈಯೆಲ್ಲ ಸೇಕಾಗ್ತಿದೆ. ಬಹಳ ಆಸೆಪಟ್ಟು ನಾನು ಬಿಗ್ ಬಾಸನ್ನು ಸರಣಿಯನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಹೇಗಿದೆ ಅನ್ನೋದನ್ನು ನೀವೇ ಖುದ್ದಾಗಿ ಹೇಳಬೇಕು. ಬಹಳ ಖುಷಿಯಾದಂತಹ ಕ್ಷಣ ಇದು. ಅತಿ ಕರ್ನಾಟಕದಲ್ಲಿ ಎಲ್ಲರಕ್ಕಿಂತ ಮಿತಿ ಮೀರಿ ಓಟು ಬಿದ್ದಂತಹ ಸರಣಿ ಈ ಬಿಗ್ ಬಾಸ್ 11 ಅಂತ ಸುದೀಪ್ ಅವರು ಹೇಳಿದರು. ನಾನು ಈಗಲೂ ಒಂದು ಮಾತಂತೂ ಹೇಳ್ತೀನಿ, ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ಹನುಮಂತ ಗೆಲ್ಲಬೇಕು ಅನ್ನುವಂಥದ್ದು ನನ್ನಲ್ಲಿ ಇತ್ತು. ಆದರೆ ಇದಕ್ಕಿಂತ ಮೊದಲು 2 ಜನ ಇದ್ದರು ಅಲ್ಲಿ ನನಗೋಸ್ಕರ. ನಾನು ಚೈತ್ರಾ ಕುಂದಾಪುರ ಅವರನ್ನು ಬಿಟ್ಟರೆ ಹನುಮಂತ ಅವರು ಅನ್ನೋದೊಂದು ಅನಸಿನಲ್ಲಿ ಇತ್ತು. ಆದರೆ ಚೈತ್ರಾ ಅವರು ಹೊರಗೆ ಹೋದ ಮೇಲೆ ಪೂರ್ತಿಯಾಗಿ ಹನುಮಂತ ಅವರ ಮೇಲೆ ನನ್ನ ದಾರಿ ಇತ್ತು. ಬನ್ನಿ ಹನುಮಂತ ಅವರ ಈ ಜರ್ನಿಯ ಬಗ್ಗೆ ಒಂದಿಷ್ಟು 2 ಮಾತುಗಳನ್ನು ಮಾತಾಡೋಣ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಫ್ರೆಂಡ್. ಪ್ರೇಕ್ಷಕ ಬಿಂದುಗಳೇ, ಖುಷಿಯಲ್ಲಿ ಇವತ್ತು ಫ್ರೆಂಡ್ ಅನ್ನುವಂಥದ್ದು ಬಂದುಬಿಡ್ತು. ಪ್ರೇಕ್ಷಕ ಬಿಂದುಗಳೇ ಅಂತ ಅನ್ಬೇಕಿತ್ತು, ಬೇಜಾರಾಗಬೇಡಿ, ಖುಷಿನೇ ಅಂಥದ್ದು. ಬನ್ನಿ ಹಾಗಾದರೆ ವಿಡಿಯೋನ ಶುರು. ಹೌದು ಕಣ್ರಿ, ಎಲ್ಲರದ್ದು ಜೀವನದಲ್ಲಿ ಒಂದು ಕನಸು ಅಂತಿರುತ್ತೆ. ಆ ಕನಸನ್ನು ಹೊತ್ಕೊಂಡು ಬಂದಂತಹ ಕುರುಗಾಯಿ ಹನುಮಂತು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋದು. ಅಂದರೆ ಸುಲಭವಾಗಿ ಸಾಧನೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಬಹಳ ಕಷ್ಟವನ್ನು ಪಡಬೇಕಾಗತ್ತೆ, ಪರಿಶ್ರಮವನ್ನು ಪಡಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಹನುಮಂತ ಅವರಿಗೆ ಹಾಡಿನ ಕಲೆಗಾರಿಕೆಯಲ್ಲಿ ಅವರು TVS ಸರಿಗಮಕ್ಕೆ ಬಂದು ಆಡಿಷನನ್ನು ಕೊಡ್ತಾರೆ. ಅವರು ಮನೆ ಬಾಗಿಲಿಗೆ ಲಕ್ಷ್ಮಿ ಹೋಗಿಲ್ಲ, ಅಥವಾ ಅವರ ಮನೆಯವರಿಗೂ ಸರಸ್ವತಿ ಹೋಗಿ ನಿಲ್ಲಿಲ್ಲ. ಅವರು ಹುಡುಕಿಕೊಂಡು ಬಂದರು TVS ಸರಿಗಮಕ್ಕೆ. ಈ ಶೋಗೆ ಬರೋಕ್ಕಿಂತ ಮೊದಲು ಅವರು ಅಲ್ಲಿಗೆ ಬಂದವರು. ಅಲ್ಲಿ ಬಂದು ತನ್ನ ಆಡಿಷನನ್ನು ಕೊಟ್ಟು ಹಾಡುಗಳನ್ನು ಹೇಳಿ ಹೆಸರನ್ನು ಮಾಡಿ, ನನ್ನ ಆ ಸರಣಿಯನ್ನು ಕೂಡ ನಾನು ಪ್ರತಿಯಾಗಿ ಪ್ರಶ್ನೆಯಿಂದ ನೋಡ್ಕೊಳ್ತಾ ಬಂದೆ. ಆವಾಗ ನಾನು ಅದನ್ನು ನನ್ನ ಯೂಟ್ಯೂಬ್ನಲ್ಲಿ ಹಾಕಲಿಲ್ಲ ಅಷ್ಟೇ ಬಿಟ್ಟರೆ ಪ್ರತಿಯಾಗಿ ಕರೆಕ್ಟಾಗಿ ಅದನ್ನು ವಾಚ್ ಮಾಡ್ತಾ ಬಂದೆ. ನನಗೆ ಅನಿಸಿದ್ದು ಕೊನೆಯವರೆಗೂ ಫೈನಲಲ್ಲಿ ಹನುಮಂತ ಅವರನ್ನು ಇಲ್ಲಿ ವಿನ್ ಮಾಡ್ತಾರೆ ಅಂತ ಆಸೆ ಇತ್ತು. ಆದರೆ ಅಲ್ಲಿ ಅವರು ಅವರ ಗುಣನೋ ಅಥವಾ ಏನೋ ಅಂತ ಗೊತ್ತಿಲ್ಲ, ಅವರ ನಿರ್ಧಾರ ಅವರಿಗೆ ಬಿಟ್ಟಿದ್ದು. ಆದರೆ ಅವರು ಅಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ಮಾಡಿಬಿಡ್ತಾರೆ. ಅದನ್ನು ತಿಳಿದುಕೊಂಡ ನಂತರ 1 ವರ್ಷದಲ್ಲಿ ಈಗ ಇಲ್ಲಿ ಬಂದು ಅವರನ್ನು ವಿನ್ ಅನ್ನುವಂತಹ ಘೋಷಣೆಯನ್ನು ಮಾಡಿ ನನಗೆ ಆದಷ್ಟು ಖುಷಿಯಾಯಿತು ಪರ್ಸ್ನಲಿ. ಇನ್ನು ಯೂಟ್ಯೂಬ್ನಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಹೇಗೆ ನಾನು ಈಗಲೂ ಮಾತಾಡೋದು ಏನು ಅಂತಲೇ ಗೊತ್ತಿಲ್ಲ ಪ್ರೇಕ್ಷಕ ಬಂಧುಗಳೇ. ಒಟ್ಟು ಮಾತಾಡ್ತಿದ್ದೀನಿ ಅಷ್ಟೇ. ಒಟ್ಟು ಖುಷಿಯಲ್ಲಿ ಪಟಾಕಿ ಹೊಡೀರಿ ಅನ್ನೋದಷ್ಟು ನನ್ನ ಸಿದ್ಧಾಂತ ಇವತ್ತು. ಖುಷಿಯಲ್ಲಿ ಪಟಾಕಿ ಹೊಡೀರಿ, ಉತ್ತರ ಕರ್ನಾಟಕದ ಮಂದಿ ಖುಷಿಯಲ್ಲಿ ಹಲಿಗೆಯನ್ನು ಹೊಡೀರಿ, ಖುಷಿಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ ಪ್ರೇಕ್ಷಕ ಬಿಂದುಗಳೇ. ನನಗೆ ಗೊತ್ತು, ಹಾವೇರಿ ನನ್ನ ಇಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿ ಹಾವೇರಿ ಬರುತ್ತೆ ನನಗೆ. ನಾಳೆ ಬೆಳಗ್ಗೆ ಎದ್ದ ತಕ್ಷಣವೇ ಪಟಾಕಿ ಇವತ್ತೇ ಶುರುವಾಗಿರುತ್ತೆ, ಬೆಳಗ್ಗೆಯಿಂದ ಹಬ್ಬ ಆಗ್ತಿರುತ್ತೆ ಅಲ್ಲೆಲ್ಲ ಅಂತ. ಆದರೆ ಪೂರ್ತಿ ಕರ್ನಾಟಕದಲ್ಲಿ 5 ಕೋಟಿಯಕ್ಕಿಂತ ಮಿತಿ ಮೀರಿದ ಓಟುಗಳನ್ನು ತಗೊಂಡು ಗೆದ್ದಂತಹ ಹನುಮಂತ ಅವರಿಗೆ ನನ್ನ ಕಡೆಯಿಂದ ಶುಭವನ್ನು ಕೋರ್ತಾ, ಇನ್ನು ಮುಂದಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ನೀವು ಮಾಡಿಕೊಂಡು, ನಿಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಸೆಲೆಕ್ಷನನ್ನು ಮಾಡಿಕೊಂಡು, ಮತ್ತು ಹೊರಗಡೆ ಬಂದ ನಂತರ ನೀವು ಮದುವೆಯನ್ನು ಆಗ್ತಾ ಇದ್ದೀರಿ. ಮದುವೆಯ ಸಂಸಾರಿಕ ಜೀವನ ನಿಮ್ಮ ಒಳ್ಳೆಯ ರೀತಿಯಲ್ಲಿ ನಡೀಲಿ. ಹಾಗೆಯೇ ನಿಮ್ಮ ಮೇಲೆ
ಅತಿಯಾದ ಜವಾಬ್ದಾರಿಯನ್ನು ಕೊಟ್ಟು 5 ಕೋಟಿ ಓಟುಗಳಿಂದ ಜನರು ಗೆಲ್ಲಿಸಿದ್ದಾರೆ. ಆ ಗೆಲುವಿಗೆ ನೀವು ಏನಾದರೂ ಒಂದು ಗರಿಗೆಯನ್ನು, ಅಂದರೆ ಕಿರೀಟಕ್ಕೆ ಒಂದು ಗರಿಯನ್ನು ಇಟ್ಟು ಹೆಸರನ್ನ ಉಳಿಸ್ತೀರಿ ಅನ್ನೋದನ್ನು ಈ ಟೈಮ್ನಲ್ಲಿ ನಾನು ಆಸೆಯನ್ನು ಪಡ್ತೀನಿ. ಹನುಮಂತ ಅವರೇ, ನೀವು ಬಿಗ್ ಬಾಸ್ನಲ್ಲಿ ಆಡಿದಂತಹ ರೀತಿ ಬಹಳ ಖುಷಿ ಕೊಡುವಂಥದ್ದು. ಯಾಕಂತ ಹೇಳಿದ್ರೆ ನೀವು 54 ದಿವಸದ ನಂತರ ಒಂದು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ನನಗೂ ಕೂಡ ಅನಿಸಿದ್ದೇನಂತ ಹೇಳಿದ್ರೆ, ನರಕ ಮತ್ತು ಸ್ವರ್ಗದ ಕಷ್ಟವನ್ನೆಲ್ಲ ಅನುಭವಿಸಿ ಆಮೇಲೆ ಒಳಗಡೆ ಬಂದಂತಹ ಅಲ್ಲಿದ್ದು ಏನು ಸ್ಪರ್ಧಿಗಳಿದ್ದರು, ಅವರ ಮಧ್ಯೆ ನೀವು ಹೊರಗಡಿನಿಂದ ಕುಳಿತುಕೊಂಡು ಎಲ್ಲವನ್ನು ನೋಡಿಕೊಂಡು ಅಲ್ಲಿ ಹೋಗಿ ಗೆದ್ದರೆ ಏನು ಪ್ರಯೋಜನ ಅನ್ನುವಂತಹ ದಿಕ್ಕಿನಲ್ಲಿ ನಾನು ಕೂಡ ಒಂದು ಟೈಮ್ನಲ್ಲಿ ವಿಚಾರಣೆ ಮಾಡಿದವನೇ. ಆದರೆ ಅಲ್ಲಿ ಹೋದಂತಹ 3 ಜನ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ರಜತ್ ಮತ್ತು ಇನ್ನೊಬ್ಬ ಒಂದು ಹುಡುಗಿ ಬಂದಿದ್ದರು, ಅವರ ಹೆಸರು ನೆನಪಾಗ್ತಿಲ್ಲ ನನಗೆ, ಅವರು ಮಧ್ಯದಲ್ಲಿ ಹೋದರು, ಹಾಗಾಗಿ ಹೆಸರು ನೆನಪಾಗ್ತಿಲ್ಲ. ಆದರೆ ನಿಮ್ಮನ್ನು ತಗೊಂಡ್ರೆ ಅವರೆರಡು ಜನ ಸಿಕ್ಕಾಪಟ್ಟೆ ಟಕ್ಕರ್ ಕೊಟ್ಕೊಂಡು ಏನೇನೋ ಮಾಡಿದ್ರು. ಆದರೆ ನೀವು ಎಲ್ಲದನ್ನು ಬಿಟ್ಟು ನಿಮ್ಮ ಆಟವನ್ನು ಆಡಿಕೊಂಡು ನೀವು ಈಗ ಫೈನಲ್ನಲ್ಲಿ ನೋಡ್ತಿರ್ಬೇಕಾದ್ರೆ ಹೇಳಿದ್ರಿ, ನಾನು ನನ್ನ ಆಟವನ್ನು ಆಡ್ಕೊಳ್ತಾ ಬಂದೆ ಸರ, ಹಾಗಾಗಿ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂತ ಕಾಣುತ್ತೆ. ಅವರೆಲ್ಲರೂ ಸ್ಟ್ರಾಟಜಿ ಮಾಡ್ತಾ ಹೋದರು, ಹಾಗಾಗಿ ಹೊರಗಡೆ ಹೋಗಿಬಿಟ್ರು. ನಾನು ಸ್ಟ್ರಾಟಜಿ ಮಾಡಲೇ ಇಲ್ಲ, ಹಾಗಾಗಿ ನಾನು ಇಲ್ಲೇ ಉಳ್ಕೊಂಡೆ ಅಂತ ಹೇಳಿ ಇವತ್ತು ಕಪ್ಪನ್ನು ಎತ್ತಿದ್ರಿ. ಏನು ಹೇಳೋದು, ಇದು ಕಲ್ಪನೆಗೆ ಮೀರಿದ್ದು ಈ ಗೆಲುವು. ಎಲ್ಲರಿಗೂ ಈ ಥರದ ಗೆಲುವು ಸಿಗೋದಿಲ್ಲ. ಹಾಗಾಗಿ ನೀವು ಬಿಗ್ ಬಾಸಿನಲ್ಲಿ ಆಡಿದಂತಹ ಈ ಏನು ಹತ್ತಿರದ 54 ದಿವಸದ ನಂತರದ ಜರ್ನಿ ಇದೆ, ಅದನ್ನು ನೋಡಿದ್ರೆ ನೀವು ಗೆಲುವಿಗೆ ಅರ್ಹರು. ಯಾವ ಕಿರಿಕಿರಿಯನ್ನು ಮಾಡಿಕೊಳ್ಳದೆ, ಯಾವ ಜಗಳವನ್ನು ಮಾಡದೆ, ಯಾವ ಕಡೆ ನೀವು ಅಂದರೆ ಕಿರಿಕಿರಿಯನ್ನು ಮತ್ತೊಬ್ಬರ ಕಡೆಗೆ ಮಾಡಿಕೊಳ್ಳದೆ, ಎಲ್ಲರನ್ನು ಸರಿಯಾಗಿ ತೂಗಿ ನಿರ್ಣಯವನ್ನು ಕೊಡೋದ್ರ ಜೊತೆಗೆ ಕ್ಯಾಪ್ಟನ್ಶಿಪ್ ಆಗಿ ಮತ್ತು ಆಟವನ್ನು ಆಡಿಸುವ ಒಂದು ನಿಮಗೆ ಏನು ಸಂಚಾಲಕರನ್ನಾಗಿ ಕೊಟ್ಟಿದ್ದರು, ಆ ಸಂಚಾಲನೆಯನ್ನು ಕೂಡ ನೀವು ಅತಿ ಅಚ್ಚುಕಟ್ಟಾಗಿ ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ದೀರಿ. ಹೀಗಾಗಿ ನಿಮಗೆ ಈ ಪುರಸ್ಕಾರ ಸಿಕ್ಕಿದೆ. ನಾನು ಬಿಗ್ ಬಾಸನ್ನು ಅತಿಯಾಗಿ ಹೋದ ಸೀಸನ್ನಲ್ಲೆಲ್ಲ ಅಷ್ಟು ವಿಚಾರಣೆಯನ್ನು ತಗೊಂಡಿಲ್ಲ. ಈ ಸೀಸನ್ನಲ್ಲಿ ಪ್ರತಿಯಾದ ಬಾರೀಕ ನಜರಿನಿಂದ ನಾನು ಈ ಜರ್ನಿಯನ್ನು ನೋಡ್ಕೊಳ್ತಾ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಹಾಗೆಯೇ ಇದನ್ನು ಇನ್ನು ಮುಂದೂ ಇದೇ ಥರ ಇರುತ್ತೆ ನನ್ನ ಚಾನಲಲ್ಲಿ. ಆದರೆ ನಿಮ್ಮ ಈ ಏನು ವಿನ್ನಿಂಗ್ ಟ್ರಾಫಿ ಎತ್ತಿದ ಮೂಮೆಂಟ್ ಇದೆ, ಇದು ನಾನು ಯಾವುದೇ ಬಿಗ್ ಬಾಸ್ ಬಂದಾಗೋದ್ರೂ ಕೂಡ ನೆನಪಿಗಿರುತ್ತೆ. ಹನುಮಂತು, ಖುಷಿ ಆಯಿತು. ನಿಮ್ಮನ್ನು ಒಂದು ಬಾರಿ ಭೇಟಿ ಆಗಬೇಕು ಅನ್ನೋವಂಥದ್ದು ಆಸೆ ನನಗೂ ಇದೆ. ಯಾಕಂದರೆ ಇಲ್ಲಿಂದ ನೀವು ಸುಮಾರು 40 ಕಿಲೋಮೀಟ್ರ್ ದೂರದಲ್ಲಿದ್ದೀರಿ ಅಂದರೆ ಟೈಮ್ ಬಂದರೆ ಒಂದು ಬಾರಿ ನಿಮ್ಮನ್ನು ಮೀಟ್ ಆಗಬೇಕು, ನನ್ನ ಚಾನಲಲ್ಲಿ ನಿಮ್ಮನ್ನು ಸಂದರ್ಶನವನ್ನು ತಗೊಳ್ಬೇಕು ಅನ್ನೋ ಆಸೆ ನನಗೂ ಇದೆ. ನೋಡೋಣ ಎಲ್ಲಿವರೆಗೂ ಆಗತ್ತೆ, ದೇವರ ದಯೆ. ನಿಮ್ಮ ಮನೆಗೆ ಸರಸ್ವತಿ ಹೇಗೆ ಬಂದಲೋ, ನಿಮ್ಮ ಮನೆಗೆ ಲಕ್ಷ್ಮಿ ಹೇಗೆ ಬಂದಲೋ, ಅದೇ ರೀತಿ ನಾವು ಕೂಡ ನಿಮ್ಮನ್ನು ಸಂದರ್ಶನ ಮಾಡಲಿಕ್ಕೆ ಅವಶ್ಯ ಟೈಮ್ ಸಿಗತ್ತೆ ಒಂದು ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ. ಖುಷಿಯಾಗತ್ತೆ ಬ್ರದರ್. ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮುಂದುವರಿಸಿ, ನಿಮ್ಮಿಂದನೂ ಕೂಡ ಒಂದಿಷ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳು ಬರಲಿ, ನಿಮ್ಮಿಂದನೂ ನಮ್ಮ ಕರ್ನಾಟಕಕ್ಕೆ ಹೆಸರು ಬರಲಿ, ನಿಮ್ಮಿಂದನೂ ಕೂಡ ಹನುಮಂತು ಅಂದರೆ ಹೀಗೆ ಅನ್ನುವಂಥದ್ದು ಜನರಿಗೆ ಮತ್ತು ಕರ್ನಾಟಕಕ್ಕೆ ಗೊತ್ತಾಗಲಿ ಅಂತ ಹರಿಸಿಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ನಾನು ಬಿಗ್ ಬಾಸಿನ ಈ ಎಲ್ಲ ವಿಡಿಯೋದ ಎಂಡ್ ವಿಡಿಯೋ ಇದು. ಇದರ ಮುಂದೆ ಈ ಸೀಸನ್ನಿನ ಬಿಗ್ ಬಾಸಿನ ಯಾವುದೇ ವಿಡಿಯೋಗಳು ಮತ್ತೆ ನನ್ನ ಚಾನಲಲ್ಲಿ ಬರೋದಿಲ್ಲ. ಇದರ ನಂತರ ಮತ್ತೆ ಮುಂದಿನ ಸೀಸನ್ನಿಂದ ಶುರುವಾಗುತ್ತೆ. ಇನ್ನು ನನ್ನ ಸೀಸನ್ನಲ್ಲಿ ಇನ್ನು ಮುಂದೆ TVS ಸರಿಗಮವನ್ನು ಮತ್ತೆ ಮೇಂಟೈನ್ ಮಾಡ್ತಾ ಬರ್ತೀನಿ. ಅದರಲ್ಲಿ ಬರುವಂತಹ ಹಾಡುಗಾರು, ಅದರಲ್ಲಿ ಬರುವಂತಹ ಏನು ಫೈನಲ್ನಲ್ಲಿ ಹೇಗೆ ಹೇಳಿದರು, ಹಾಡು ಹೇಳಿದರು, ಆ ಲೆಕ್ಕದಲ್ಲಿ ನಾನು ವಿಡಿಯೋಗಳನ್ನು ತೊಗೊಂಡು ಬರ್ತೀನಿ. ಜೊತೆಗೆ ಮತ್ತೆ ಬೇರೆ ವಿಡಿಯೋಗಳು ಬರ್ತಾವೆ. ಆದರೆ ಬಿಗ್ ಬಾಸಿನ ಈ ವರ್ಷದ ಸೀಸನ್ನಲ್ಲಿ ಇದು ನನ್ನ ಕೊನೆಯ ವಿಡಿಯೋ ಆಗುತ್ತೆ ಬಿಗ್ ಬಾಸ್ನಲ್ಲಿ. ಅದು ಕೂಡ ವಿನ್ನಿಂಗ್ ಟ್ರಾಫಿ ಎತ್ತಿದ ಹನುಮಂತನ ಬಗ್ಗೆ ಆಗಿದೆ. ಅದು ಬಹಳ ಖುಷಿ ಇದೆ. ಒಳ್ಳೆಯದಾಗಲಿ ಹನುಮಂತ. ನಾನು ಆಸೆಪಟ್ಟ ಹಾಗೆ, ಕರ್ನಾಟಕ ಆಸೆಪಟ್ಟ ಹಾಗೆ ನೀವು ವಿನ್ನರ್ ಆಗಿದ್ದೀರಿ. ಇದಕ್ಕಿಂತ ಹೆಚ್ಚಿಗೆ ಹೇಳಲಿಕ್ಕೆ ನಾನು ಯಾವುದಕ್ಕೂ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ನಾನು ತಯಾರಿಯಾಗಿ ಬಂದಿಲ್ಲ. ಬಿಗ್ ಬಾಸ್ ನೋಡಿಕೊಂಡು ಕೊನೆಯಲ್ಲಿ ಬಂದ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ರಾತ್ರಿ ಒಳಗಡೆ. ಅದು ಕೋಡಿ ಹಿಂದೆ ಬ್ಯಾಕ್ಗ್ರೌಂಡು ಕೂಡ ಸರಿ ಇಲ್ಲ, ಆದರೂ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಇದು ನಿಮ್ಮ ಹತ್ರ ನನ್ನ ಖುಷಿಯನ್ನು ಹಂಚ್ಕೊಳ್ಬೇಕು ನನ್ನ ಪ್ರೇಕ್ಷಕ ಬಿಂದುಗಳ ಜೊತೆ ಅನ್ನೋದು ಆಸೆ. ಹಾಗಾಗಿ ಖುಷಿಯಾಯಿತು ಬ್ರದರ್, ಧನ್ಯವಾದ. ಅವರಿಗೆ ವೋಟ್ ಮಾಡಿದಂಥ ನನ್ನ ಪೂರ್ತಿ ಕರ್ನಾಟಕದಲ್ಲಿ 5 ಕೋಟಿ ಜನರಿಗೂ ಕೂಡ ಅಷ್ಟೇ ಖುಷಿಯನ್ನು, ಅಷ್ಟೇ
ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಭಾಳ ಧನ್ಯವಾದ ಪ್ರೇಕ್ಷಕ ಬಿಂದುಗಳೇ, ಎಲ್ಲರೂ ವೋಟ್ ಮಾಡಿದ್ರಿ, ಅವರನ್ನು ಗೆಲ್ಲಿಸಿದ್ರಿ. ಹಾಗೆಯೇ ನಮ್ಮ ಚಾನಲ್ಲು ಕೂಡ ನಿಮ್ಮ ತೆಕ್ಕೆಗೆ ಬೀಳಿಸ್ತಾ ಇದ್ದೇವೆ, ಕಳಿಸ್ತಾ ಇದ್ದೇವೆ. ನೀವು ಕೂಡ ಅತಿಯಾದ ಉತ್ಸಾಹದಿಂದ ನಮ್ಮನ್ನು ಕೂಡ ಬೆಳೆಸಿ ಉಳಿಸಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಜಾಯಿನ್ ಆಗುವಂಥವ್ರಿಗೆ ಏನಾದರೂ ಇದ್ದರೆ ಜಾಯಿನ್ ಆಗ್ಬೋದು. ಅಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ನಲ್ಲಿಲ್ಲ, ಕಿರಿಕಿರಿ ಇಲ್ಲ, ನಾವು ಕನ್ನಡ ಕಸ್ತೂರಿ ಬ್ರದರ್ಗೆ ಒಂದು ಗಿಫ್ಟನ್ನು ಕೊಡ್ಬೋದು, ಜಾಯಿನ್ ಆಗ್ಬೋದು ಅನ್ನುವಂತಹದ್ದು ಏನಾದರೂ ಆಸಕ್ತಿ ಇದ್ದರೆ ನೀವು ಕೂಡ ಜಾಯಿನ್ ಆಗ್ಬೋದು. ಅದರಿಂದ ನಮಗೆ ಬೆಂಬಲವಾಗಿ ಏನಾದರೂ ಒಂದು ಮುಂದೆ ಮಾಡಲಿಕ್ಕೆ ಧೈರ್ಯ ಬರುತ್ತೆ. ಇದು ಕಂಡೀಷನ್ ಅಪ್ಲೈ ಇಟ್ಕೊಳ್ಳಿ. ನಿಮಗೆ ಆರ್ಥಿಕ ಸಮಸ್ಯೆ ಇದ್ದರೆ ಇದನ್ನು ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ ಕೊಟ್ಟು ಒಂದು ಒಳ್ಳೆಯ ಪ್ರೀತಿ ಕಮೆಂಟ್ ಮಾಡಿದ್ರೆ ಸಾಕು. ಆರ್ಥಿಕ ಸಮಸ್ಯೆಯಿಂದ ನಾನು ಪ್ರಾಬ್ಲಮ್ನಲ್ಲಿಲ್ಲ, ಆರಾಮಾಗಿದ್ದೀನಿ ಅಂಥವರು ಜಾಯಿನ್ ಆಗಿ ನಮಗೆ ಸಹಾಯವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹೊಡಿರಿ ಹಲಿಗೆ ಅನ್ನೋದನ್ನು ಹೇಳ್ಕೊಳ್ಳಿ. ಹೊಡಿರಿ ಹಲಿಗೆ, ಉತ್ತರ ಕರ್ನಾಟಕ ಹೊಡಿರಿ ಹಲಿಗೆ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದ ಪ್ರೇಕ್ಷಕ ಬಂಧುಗಳೇ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ನಮಸ್ಕಾರದ ಜೊತೆಗೆ ಇವತ್ತು ಜನವರಿ 26, 2025 ನಮ್ಮ ಗಣರಾಜ್ಯೋತ್ಸವದ ದಿವಸದ ಶುಭ ಸಮಾರಂಭದಲ್ಲಿ ಈ ಕಪ್ ಅವರು ಎತ್ತಿದ್ದಾರೆ. ಅವರಿಗೆ ಇದು ಕೂಡ ಕಾಯಮಾಗಿ ನೆನಪಿರುತ್ತೆ. ಹಾಗೆ ಪೂರ್ತಿ ಕರ್ನಾಟಕಕ್ಕೆ ನನ್ನ ಕಡೆಯಿಂದ ನಾನು ಕೂಡ ನಮ್ಮ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೇನೆ. ಧನ್ಯವಾದಗಳು.